ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಾಣಂತಿ ಸ್ನಾನದ ಬಗ್ಗೆ ಒಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಸ್ನಾನ ಹೇಗೆ ಮಾಡೋದೆಂದರೆ, ಬೇವಿನ ಸೊಪ್ಪು ಇಲ್ಲ ಅದರದ್ದು ಪುಡಿ, ಆಮೇಲೆ ಹರಳೆಣ್ಣೆ ಆದರೂ ತೊಗೋಬೋದು, ಕೊಬ್ಬರಿ ಎಣ್ಣೆ ಆದರೂ ತೊಗೋಬೋದು, ಸ್ವಲ್ಪ ಅರಿಶಿನ ತೊಗೋಬೇಕು. ಇವಾಗ ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಬಿಸಿ ಮಾಡ್ಕೋಬೇಕು. ಆಮೇಲೆ ಬಿಸಿ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಬೇವಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಬಿಸಿ ಮಾಡಬೇಕು. ಬಿಸಿ ಮಾಡಿಕೊಂಡು ಅದನ್ನು ಮೈಗೆ ನಾವು ಹಚ್ಕೊಂಡು ಸ್ನಾನ ಮಾಡೋದರಿಂದ ಮೈಯಲ್ಲಿರುವಂತಹ ಆಯಾಸ, ಆಮೇಲೆ ನವೆ, ಆಮೇಲೆ ಸುಸ್ತು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಅರಿಶಿನ ಪುಡಿಯೊಳಗೆ ಉತ್ಕರ್ಷಣ ನಿರೋಧಕ ಶಕ್ತಿಗಳಿರ್ತವೆ. ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಗೆ ಮಾಡುತ್ತೆ. ನಾನು ಹೆಬ್ಸೂರ್ ಹರ್ಬಲ್ಸ್ ಅವರ ಕಡು ನೀಮ್ ಪೌಡ್ರನ್ನು ತರಿಸಿದ್ದೀನಿ. ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಆಮೇಲೆ ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಇದನ್ನು ಮೈಗೆ ಹಚ್ಕೊಂಡು ಡೈಲಿ ಸ್ನಾನ ಮಾಡ್ತೀನಿ. ಈ ರೀತಿಯಾಗಿ ಮಾಡೋದರಿಂದ ಮೈ ಹಗುರ ಅನಿಸುತ್ತೆ. ಇದನ್ನು ಈ ರೀತಿಯಾಗಿ ಕಲಿಸ್ಕೊಂಡು ಮೈಗೆ ಹಚ್ಕೊಂಡು ಸುಡು ಸುಡು ಬಿಸಿ ನೀರಿನಿಂದ ಸ್ನಾನ ಮಾಡೋದರಿಂದ ಮೈ ಹಗುರವಾಗಿ ನಿದ್ದೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ಕಿನ್ನು ಗ್ಲೋ ಬರುತ್ತೆ. ಮತ್ತು ಏನಾದರೂ ಚರ್ಮದ್ದು ಇನ್ಫೆಕ್ಷನ್ ಆಗಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ಹೆಬ್ಸೂರ್ ಹರ್ಬಲ್ಸ್ ಅವ್ರದ್ದು ಅಜ್ವಾನ್ದು ಕಾಳಿಂದು ಪ್ಯಾಕ್ ತರಿಸಿದ್ದೀನಿ. ಇದು ಊಟ ಆದಮೇಲೆ ಸ್ವಲ್ಪ ಕಾಳುಗಳನ್ನು ಬಾಯಲ್ಲಿ ಹಾಕ್ಕೊಂಡು ಅಗಿಬೇಕು. ಇದರಿಂದ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಅವ್ರದ್ದೇ ಬ್ರ್ಯಾಂಡ್ ಅವ್ರದ್ದು. ಇದು ಬೆಳ್ಳುಳ್ಳಿ ಸೊಪ್ಪು, ಆಮೇಲೆ ಬಜಿ ಬೇರು, ಆಮೇಲೆ ಅಜ್ವಾನ್ ಮಿಕ್ಸ್ ಇರುವಂಥ ಪೌಡ್ರ್, ಇದು ಸೊಪ್ಪಿನದು ಪೌಡ್ರ್ ಟೈಪ್ ಇದೆ. ಅದನ್ನು ತರಿಸಿದ್ದೀನಿ. ಅದನ್ನು ಕೆಂಡಕ್ಕೆ ಹಾಕ್ಕೊಂಡು ನಾವು ಮೈ ಕಾಸ್ಕೊಳ್ಳೋದ್ರಿಂದ ಮೈ ಹಗುರ ಆಗಿ ಆಮೇಲೆ ಶೀತ ನೆಗಡಿ ಕಡಿಮೆ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ.